ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ನಾನು ಮೊನ್ನೆ ಹೇಳಿದ್ದೇನು ಡೈಲಿ ಏನಾದರೂ ಕಂಟಿನ್ಯೂ ವೀಡಿಯೋಸ್ ಹಾಕೋಣ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ ಅಂತ. ಹಾಗೆ ಇವತ್ತು ನನಗೆ ಒಂದು ಪ್ರಮೋಷನ್ ವರ್ಕ್ ಇದೆ. ಸೊ ನಾನು ನಮ್ಮ ಊರಿಂದ ಒಂದು 40 ಕಿಲೋಮೀಟರ್ಸ್ ಆ ಕಡೆ ಒಂದು ಊರಿದೆ, ವಿರಾಜಪೇಟೆ ಅಂತ ಹೇಳಿ. ನಮ್ಮ ಕೊಡಗಿನವರಿಗೆಲ್ಲ ಗೊತ್ತಿರುತ್ತೆ. ಸೊ ಹಾಗೆ ಹೇಳಿದೆ ಅಷ್ಟೇ. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲ ರೆಡಿ ಆಗಿದ್ದೀನಿ. ಇನ್ನು ಹೋಗಿ ಇವತ್ತು ಏನೇನಾಗುತ್ತೆ, ಇವತ್ತಲ್ಲಿ ಏನೇನು ನಡೆಯುತ್ತೆ ಅಂತ ಒಂದು ಡೈಲಿ ವ್ಲಾಗ್ ಹಾಕೋಣ ಅಂತ ಹೇಳಿ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿಯ ವೀಡಿಯೋ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಹೋಗ್ತಾ ನೋಡೋಣ ಬನ್ನಿ. ಸೊ ನಂದು ಪ್ಯಾಕಿಂಗ್ ಎಲ್ಲ ಮುಗ್ದಿದೆ, ಇನ್ನು ಹೊರಡಲಿಕ್ಕೆ ಮಾತ್ರ ಬಾಕಿ ಇದೆ. ಸೊ ನಮಗೆ ನಾನು ಹೇಳಿರೋ ರೀತಿ ಇವತ್ತು ಏನೇನು ವಿಶೇಷತೆ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ನಾನಿವತ್ತು ಫುಲ್ ಔಟ್ಫಿಟ್ ಯಾವುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮಗೆ ಶೂ ಎಲ್ಲ ಹಾಕಿ ರೆಡಿ ಆಗೋಣ ಬನ್ನಿ. ಹಾಗೆ ಇವತ್ತು ನಂದೊಬ್ಬರು ಫ್ರೆಂಡ್ ಕೂಡ ನನ್ನ ಜೊತೆ ಇದ್ದಾರೆ. ಅವರು ನಾನು ಒಟ್ಟಿಗೆ ಗಿವ್ ಅವೇ ವೀಡಿಯೋ ಮಾಡ್ತಾ ಇರೋದು. ನಾನು ಇದು 3ನೇ ಗಿವ್ ಅವೇ ವೀಡಿಯೋ ಅಂತ ಅಂದ್ಕೊಳ್ತೀನಿ ಮಾಡ್ತಾ ಇರೋದು. ಸೊ ವಿರಾಜಪೇಟೆ ಟೌನಲ್ಲೇ ಮಾಡಲಿಕ್ಕೆ ಇರೋದು. ಇವತ್ತು ಹೋಗಿ ಗಿವ್ ಅವೇದು ಅಂದರೆ ಟೌನಿಗೆಲ್ಲ ಇಳಿಬೇಕಲ್ಲ, ಸ್ವಲ್ಪ ಟೆನ್ಷನ್ ಸ್ವಲ್ಪ ಜಾಸ್ತಿನೇ ಆಯಿತಾ. ಆದರೂ ಪರವಾಗಿಲ್ಲ, ಯಾವ ರೀತಿ ಇವತ್ತಿನ ವೀಡಿಯೋ ನಡೆಯುತ್ತೆ ಅಂತ ನೋಡೋಣ. ಹಾಗೆ ನನ್ನ ಫ್ರೆಂಡ್ ಯಾರು ಅಂತ ವೀಡಿಯೋದಲ್ಲಿ ಅವ್ರನ್ನ ಕೂಡ ತೋರಿಸ್ತಾನೆ. ಓಕೆ, ಅವರು ಕೂಡ ಇನ್ಸ್ಟಾದಲ್ಲಿ ಈ ಥರ ವೀಡಿಯೋಸ್ ಮಾಡ್ತಾರೆ. ಅವ್ರಿಗೆ ಕೂಡ ಐಡಿ ಇದೆ, ಇನ್ಸ್ಟಾ ಐಡಿ ಇದೆ. ಸೊ ನಾನು ಅವ್ರದ್ದು ಇನ್ಸ್ಟಾ ಐಡಿ ಕೂಡ ಮೆನ್ಷನ್ ಮಾಡಿರ್ತೇನೆ. ಸೊ ನಮಗಿನ್ನು ಹೋಗೋಣ. ಸೊ ನಾನು ರೀಚ್ ಆಗಿ ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಇನ್ನು ಇವತ್ತು 2 ವರ್ಕ್ ಇದೆ, ಅದು ಕಂಪ್ಲೀಟ್ ಮಾಡಬೇಕು. ನಂದು ಫಸ್ಟ್ ವರ್ಕ್ ಮೊಬೈಲ್ ಪಾರ್ಕ್ ವಿರಾಜಪೇಟೆ. ಸೊ ಅದು ಮುಗೋಷ್ಟರಲ್ಲಿ ನಂದು ಫ್ರೆಂಡ್ ಬಂದ್ಲು. ಸೊ ಅವರು ನಾನು ಸೇರಿಕೊಂಡು ಫುಟ್ವೇರ್ದು ಒಂದು ಗಿವ್ ಅವೇ ಮಾಡಬೇಕಿತ್ತು, ಅದು ಕೂಡ ಕಂಪ್ಲೀಟ್ ಮಾಡಿ ಆಯಿತು. ನೆಕ್ಸ್ಟ್ ನನಗೆ ವಯನಾಡಿಗೆ ಹೋಗಲಿಕ್ಕೆ ಇತ್ತು. ಸೊ ಅದರಿಂದ ವಯನಾಡು ಹೋಗುವ ಟೈಮಲ್ಲಿ ಒಂದು ಕಟನ್ ಚಾಯ ಕುಡಿದು ಹೋಗೋಣ ಅಂತೇಳಿ ಒಂದು ಬ್ಲ್ಯಾಕ್ ಟೀ ಸಹ ಕುಡಿದು ಆಮೇಲೆ ಅಲ್ಲಿಂದ ನಾವು ಹೊರಟು ವಯನಾಡು ತಲುಪೋಷ್ಟರಲ್ಲಿ ಈವ್ನಿಂಗ್ ನೈಟ್ ಆಗೋಗಿತ್ತು. ಆಮೇಲೆ ನನಗೆ ಅಲ್ಲೊಂದು ವರ್ಕ್ ಕೂಡ ಇತ್ತು, ಅದು ಕೂಡ ಕಂಪ್ಲೀಟ್ ಮಾಡಿ ನಾವು ಅಲ್ಲಿ ಒಂದು ರೆಸಾರ್ಟ್ದು ಪ್ರಮೋಷನ್ ಇದ್ದಿದ್ದು. ಸೊ ಪ್ರಮೋಷನ್ ವರ್ಕ್ ಕಂಪ್ಲೀಟ್ ಮಾಡಬೇಕಿತ್ತು. ಅದು ವಯನಾಡದ ಒಂದು ಸ್ಟೇ ಇದು ನಮ್ಮದು ಸ್ಟೇ ಆಯಿತು. ಸೊ ಹಾಗೆ ಫೇಸ್ ಫುಲ್ಲಾಗಿ ಟ್ಯಾನ್ ಆಗಿತ್ತು. ಸೊ ಅದು ಕೂಡ ಒಂದು ರಿಮೂವ್ ಮಾಡಿಸೋಣ ಅಂತೇಳಿ ಒಂದು ಫೇಶಿಯಲ್ ಕೂಡ ಮಾಡಿಸ್ಕೊಂಡು 2 ಡೇಸಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಗೈಸ್ ಫೈನಲಿ ನಂದು ವರ್ಕ್ ಎಲ್ಲ ಮುಗ್ದ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನೋಡುವ ಇನ್ನೇನೇನು ವಿಶೇಷತೆಗಳಾಗುತ್ತೆ ಅಂತ. ಸೊ ಬೈ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಹೊಸ ವೀಡಿಯೋಸ್ ಹಾಕ್ತೇನೆ.